ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನೀಡಿರುವ ಎಸ್ಎಂಪಿಎಸ್ ಯೂನಿಟ್ನಲ್ಲಿನ ದೋಷವನ್ನು ಹೇಗೆ ನಿವಾರಿಸುವುದು ಎಂಬುದನ್ನು ಕಲಿಯೋಣ. ದೋಷವನ್ನು ಸರಿಪಡಿಸಿ ಮತ್ತು ಲೋಡ್ನೊಂದಿಗೆ ಔಟ್ಪುಟ್ ಅನ್ನು ಪರಿಶೀಲಿಸಿ. ದೋಷ ನಿವಾರಣೆಗೆ ಅನುಸರಿಸಿದ ನಿಮ್ಮ ವಿಧಾನವನ್ನು ರೆಕಾರ್ಡ್ ಮಾಡಿ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಕಲಿಯಲು ಸಾಧ್ಯವಾಗುವುದು: 1. ಎಸ್ಎಂಪಿಎಸ್ ಘಟಕದ ಫಿಲ್ಟರ್ ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡುವುದು. 2. ಭೌತಿಕ ದೋಷಯುಕ್ತ ಘಟಕವನ್ನು ಗುರುತಿಸಿ. 3. ಮತ್ತು ಅದನ್ನು ಬದಲಾಯಿಸಿ ಮತ್ತು ಲೋಡ್ನೊಂದಿಗೆ ಔಟ್ಪುಟ್ ಅನ್ನು ಪರೀಕ್ಷಿಸುವುದು. ಈ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿ ಹಾಗೂ ಸಲಕರಣೆಗಳನ್ನು ಸಂಗ್ರಹಿಸೋಣ. ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ವರ್ಕ್ ಬೆಂಚ್ 1 ನಂಬರ್, ಸೇಫ್ಟಿ ಗ್ಲೌಸ್ 1 ಸೆಟ್, ಟ್ರೈನೀಸ್ ಟೂಲ್ ಕಿಟ್ 1 ನಂಬರ್, ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್ಸ್ 1 ನಂಬರ್, ಎಲ್ಸಿಆರ್ ಮೀಟರ್, ಇಂಡಕ್ಟೆನ್ಸ್ ಎಲ್, ಕೆಪಾಸಿಟೆನ್ಸ್ ಸಿ ಮತ್ತು ರೆಸಿಸ್ಟೆನ್ಸ್ ಆರ್ 1 ನಂಬರ್, 100 ವಾಟ್ ಬೈ 230 ವೋಲ್ಟ್ ಬಲ್ಬ್ ವಿತ್ ಹೋಲ್ಡರ್ 1 ನಂಬರ್, ವೈರ್ ಬೌಂಡ್ ರೆಸಿಸ್ಟರ್ 1.8 ಕಿಲೋ ಓಮ್ಸ್ ಆರ್ 2.2 ಕಿಲೋ ಓಮ್ಸ್ ಬೈ 10 ವಾಟ್ 1 ನಂಬರ್. ಮೊದಲಿಗೆ ಈ ಪ್ರಾಯೋಗಿಕವನ್ನು ಮಾಡುವ ಮೊದಲು ನಾವು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳೋಣ. 1. ಸ್ಥಳವನ್ನು ಶುಷ್ಕ ಮತ್ತು ಸ್ವಚ್ಛವಾಗಿಡಿ. 2. ಕಂಪ್ಯೂಟರ್ ಪೆರಿಫೆರಲ್ಸ್ ಅನ್ನು ಹಾಳು ಮಾಡುವ ಸ್ಥಿರ ವಿದ್ಯುತ್ ಅನ್ನು ತಪ್ಪಿಸಲು ರಬ್ಬರ್ ಚಾಪೆ ಅಥವಾ ಯಾವುದೇ ಇನ್ಸುಲೇಟೆಡ್ ವಸ್ತುವಿನ ಮೇಲೆ ನಿಂತಿರುವ ಮೇಜಿನ ಮೇಲೆ ನೀವು ಈ ಪರೀಕ್ಷೆಯನ್ನು ನಡೆಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. 3. ಎಸ್ಎಂಪಿಎಸ್ ಕನೆಕ್ಟರ್ಗಳ ಕೆಲವು ಸಂಪರ್ಕಗಳು ಅದಕ್ಕೆ ಲಗತ್ತಿಸಲಾದ ಕ್ಲಿಪ್ ಅನ್ನು ಹೊಂದಿರುತ್ತವೆ ಎಂಬುದನ್ನು ಗಮನಿಸಿ. ಸಂಪರ್ಕವನ್ನು ತೆಗೆದುಹಾಕುವ ಮೊದಲು ಕ್ಲಿಪ್ಗಳನ್ನು ತೆಗೆದುಹಾಕುವುದನ್ನು ಖಚಿತಪಡಿಸಿಕೊಳ್ಳಿ. ಕಾರ್ಯ 1. ಫಿಲ್ಟರ್ ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡುವುದು. ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡುವುದರಿಂದ ಯಾವುದೇ ಸಂಗ್ರಹವಾಗಿರುವ ವಿದ್ಯುತ್ ಶಕ್ತಿಯು ಸರ್ಕ್ಯೂಟ್ನೊಂದಿಗೆ ಸಂಪರ್ಕಕ್ಕೆ ಬರುವ ಸಿಬ್ಬಂದಿಗೆ ವಿದ್ಯುತ್ ಆಘಾತದ ಅಪಾಯವನ್ನುಂಟು ಮಾಡುವುದನ್ನು ತಡೆಯುತ್ತದೆ. ವಿದ್ಯುತ್ ಸಂಪರ್ಕ ಕಡಿತಗೊಂಡ ನಂತರವೂ ಕೆಪಾಸಿಟರ್ಗಳು ಅಪಾಯಕಾರಿ ವೋಲ್ಟೇಜ್ ಅನ್ನು ಉಳಿಸಿಕೊಳ್ಳಬಹುದು. ವಿಧಾನ 1. ಬಲ್ಬ್ ವಿಧಾನವನ್ನು ಬಳಸಿಕೊಂಡು ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡಿ. ಹಂತ 1. ವಿದ್ಯುತ್ ಆಘಾತವನ್ನು ತಪ್ಪಿಸಲು ಪವರ್ ಕಾರ್ಡ್ ಅನ್ನು ಎಸ್ಎಂಪಿಎಸ್ನಿಂದ ತೆಗೆದುಹಾಕಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 2. ಕಾರ್ಯವಿಧಾನವನ್ನ ಉಲ್ಲೇಖಿಸುವ ಮೂಲಕ ಎಸ್ಎಂಪಿಎಸ್ ಅನ್ನು ಡಿಸ್ಮ್ಯಾಂಟಲ್ ಮಾಡಿ. 1. ಬಾಗಿಲು ಸ್ಕ್ರೂಗಳನ್ನು ತೆಗೆದುಹಾಕುವ ಮೂಲಕ ಕಂಪ್ಯೂಟರ್ ಕ್ಯಾಬಿನೆಟ್ ಕವರ್ ಮಾಡಿ. 2. ಎಸ್ಎಂಪಿಎಸ್ ಘಟಕದಿಂದ ಹೊರಬರುವ ಬಣ್ಣದ ಸಂಕೇತಗಳೊಂದಿಗೆ ತಂತಿಗಳ ಸ್ಥಳವನ್ನು ಗುರುತಿಸಿ. 3. ಮದರ್ ಬೋರ್ಡ್ ವಿವಿಧ ವಿಭಾಗಗಳಿಗೆ ಮತ್ತು ಸಿಪಿಯು ಒಳಗಿನ ಇತರ ಸಾಧನಗಳಿಗೆ ಹೋಗುವ ಎಸ್ಎಂಪಿಎಸ್ ಸಂಪರ್ಕಗಳನ್ನು ಗಮನಿಸಿ. ಪ್ರತಿ ಕನೆಕ್ಟರ್ಗೆ ಲೇಬಲ್ನೊಂದಿಗೆ ಟ್ಯಾಗ್ಗಳನ್ನು ಹಾಕಿ. 4. ಎಚ್ಡಿಡಿ, ಡಿವಿಡಿ, ಫ್ಯಾನ್ ಮತ್ತು ಮದರ್ ಬೋರ್ಡ್ನಿಂದ ಕನೆಕ್ಟರ್ಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ ಅಥವಾ ಅನ್ಪ್ಲಗ್ ಮಾಡಿ. 5. ಫಿಕ್ಸಿಂಗ್ ಸ್ಕ್ರೂಗಳನ್ನು ತಿರುಗಿಸಿ ಮತ್ತು ಸಿಪಿಯು ಕ್ಯಾಬಿನೆಟ್ನಿಂದ ಎಸ್ಎಂಪಿಎಸ್ ಘಟಕವನ್ನು ತೆಗೆದುಹಾಕಿ ಮತ್ತು ಅದನ್ನು ತೆರೆಯಿರಿ. ಹಂತ 3. ಫಿಲ್ಟರ್ ಕೆಪಾಸಿಟರ್ಗಳನ್ನು ಡಿಸ್ಚಾರ್ಜ್ ಮಾಡಲು ತೋರಿಸಿರುವಂತೆ ಕೆಪಾಸಿಟರ್ನ ಲೀಡ್ಗಳಾದ್ಯಂತ 100 ವ್ಯಾಟ್ ಬಲ್ಬ್ ವೈರ್ ಅನ್ನು ಸಂಪರ್ಕಿಸಿ. ಬಲ್ಬ್ನ ಒಂದು ತುದಿಯನ್ನು ಕೆಪಾಸಿಟರ್ನ ಒಂದು ಟರ್ಮಿನಲ್ಗೆ ಮತ್ತು ಇನ್ನೊಂದು ತುದಿಯನ್ನು ವಿರುದ್ಧ ಟರ್ಮಿನಲ್ಗೆ ಸಂಪರ್ಕಿಸಿ. ಇದು ಮುಚ್ಚಿದ ಸರ್ಕ್ಯೂಟ್ ಅನ್ನು ರೂಪಿಸುತ್ತದೆ. ಅದರ ಮೂಲಕ ಕೆಪಾಸಿಟರ್ ಡಿಸ್ಚಾರ್ಜ್ ಮಾಡಬಹುದು. ವಿಧಾನ 2. ರೆಸಿಸ್ಟರ್ ಬಳಸಿ ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡಿ. ಹಂತ 1. ಸರಿಯಾದ ಇನ್ಸುಲೇಟೆಡ್ ಸೀಸದೊಂದಿಗೆ ಹೆಚ್ಚಿನ ವಾಟೇಜ್ ಕಡಿಮೆ ಓಮ್ಸ್ ವೈರ್ ಗಾಯದ ಪ್ರತಿರೋಧಕವನ್ನ ತೆಗೆದುಕೊಳ್ಳಿ. ಹೆಚ್ಚಿನ ವೋಲ್ಟೇಜ್ ಕೆಪಾಸಿಟರ್ ಅನ್ನು ಹೊರಹಾಕಲು 1.8 ಕಿಲೋ ಅಥವಾ 2.2 ಕಿಲೋ ಓಮ್ 5 ರಿಂದ 10 ವ್ಯಾಟ್ ರೆಸಿಸ್ಟರ್ ಅನ್ನು ಬಳಸಿ. ಹಂತ 2. ರೆಸಿಸ್ಟರ್ನ ಒಂದು ತುದಿಯನ್ನು ಕೆಪಾಸಿಟರ್ನ ಒಂದು ಟರ್ಮಿನಲ್ಗೆ ಮತ್ತು ಇನ್ನೊಂದು ತುದಿಯನ್ನು ವಿರುದ್ಧ ಟರ್ಮಿನಲ್ಗೆ ಸಂಪರ್ಕಿಸಿ. ಇದು ವಿಸರ್ಜನೆಯ ಮಾರ್ಗವನ್ನು ರೂಪಿಸುತ್ತದೆ. ಅದರ ಮೂಲಕ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಹೊರಹಾಕಬಹುದು. ಹಂತ 3. ಒಮ್ಮೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಸುರಕ್ಷಿತ ಮಟ್ಟಕ್ಕೆ ಕಡಿಮೆಯಾದರೆ, ಸಾಮಾನ್ಯವಾಗಿ ಕೆಲವು ವೋಲ್ಟ್ಗಳು ಅಥವಾ ಕಡಿಮೆ, ಕೆಪಾಸಿಟರ್ ಅನ್ನು ಸಂಪೂರ್ಣವಾಗಿ ಡಿಸ್ಚಾರ್ಜ್ ಮಾಡಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದನ್ನು ನಿರ್ವಹಿಸಲು ಅಥವಾ ಕೆಲಸ ಮಾಡುವುದು ಸುರಕ್ಷಿತವಾಗಿದೆ. ಕಾರ್ಯ 2. ಎಸ್ಎಂಪಿಎಸ್ನಲ್ಲಿ ಭೌತಿಕ ದೋಷದ ಫ್ಯೂಸ್ ಊದಿದ ಗುರುತಿಸುವಿಕೆ. ಹಂತ 1. ತೋರಿಸಿರುವಂತೆ ಡಿಸ್ಮ್ಯಾಂಟಲ್ ಮಾಡಿದ ಎಸ್ಎಂಪಿಎಸ್ ಅನ್ನು ತೆಗೆದುಕೊಳ್ಳಿ. ಹಂತ 2. ಎಸ್ಎಂಪಿಎಸ್ ಕ್ಯಾಬಿನೆಟ್ನಿಂದ ಬೋರ್ಡ್ ತೋರಿಸಿರುವಂತೆ ಹೋಲುತ್ತದೆ.
ಹಂತ 3 ಎಸ್ಎಂಪಿಎಸ್ ಸಂಪರ್ಕ ಕಡಿತಗೊಳಿಸಿ ಮತ್ತು ಎಲ್ಲ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 4 ತೋರಿಸಿರುವಂತೆ ಅದರ ಹೋಲ್ಡರ್ನಿಂದ ಫ್ಯೂಸ್ ಅನ್ನು ತೆಗೆದುಹಾಕಿ. ಹಂತ 5 ವೈರ್ನಲ್ಲಿ ಗೋಚರ ಅಂತರವಿದ್ದರೆ ಫ್ಯೂಸ್ ವೈರ್ ಅನ್ನು ನೋಡಿ. ಹಂತ 6 ಫ್ಯೂಸ್ ಅನ್ನು ದೃಷ್ಟಿಗೋಚರವಾಗಿ ಪರಿಶೀಲಿಸುವ ಮೂಲಕ ಪ್ರಾರಂಭಿಸಿ. ಫ್ಯೂಸ್ನೊಳಗೆ ಬಣ್ಣ, ಕರಗುವಿಕೆ ಅಥವಾ ಮುರಿದ ತಂತುಗಳಂತಹ ಹಾನಿಯ ಚಿಹ್ನೆಗಳಿಗಾಗಿ ನೋಡಿ. ಹಂತ 7 ಗ್ಲಾಸ್ನೊಳಗೆ ಯಾವುದೇ ಡಾರ್ಕ್ ಅಥವಾ ಮೆಟಾಲಿಕ್ ಸ್ಮಿಯರ್ ಅನ್ನು ಎಚ್ಚರಿಕೆಯಿಂದ ಫ್ಯೂಸ್ ನೋಡಿ. ಹಂತ 8 ಫ್ಯೂಸ್ನಲ್ಲಿ ಯಾವುದೇ ಮೇಲಿನ ದೋಷಗಳು ಕಂಡುಬಂದರೆ ಫ್ಯೂಸ್ ಅನ್ನು ಊದಲಾಗುತ್ತದೆ ಮತ್ತು ಅದನ್ನು ಬದಲಾಯಿಸಲಾಗುತ್ತದೆ. ಹಂತ 9 ಫ್ಯೂಸ್ನಲ್ಲಿ ಯಾವುದೇ ಭೌತಿಕ ದೋಷ ಕಂಡುಬಂದಿಲ್ಲವಾದರೆ ಅದನ್ನು ಪರೀಕ್ಷಿಸಲು ಮಲ್ಟಿಮೀಟರ್ ಬಳಸಿ. ಹಂತ 10 ನಿರಂತರತೆಯ ಸೆಟ್ಟಿಂಗ್ಗೆ ಮಲ್ಟಿಮೀಟರ್ ಅನ್ನು ಹೊಂದಿಸಿ. ನಿಮ್ಮ ಮಲ್ಟಿಮೀಟರ್ ಅನ್ನು ಆನ್ ಮಾಡಿ ಮತ್ತು ಅದನ್ನು ನಿರಂತರತೆಯ ಮೋಡ್ಗೆ ಹೊಂದಿಸಿ. ಈ ಮೋಡ್ ಅನ್ನು ಸಾಮಾನ್ಯವಾಗಿ ಧ್ವನಿ ತರಂಗದಂತೆ ಕಾಣುವ ಸಂಕೇತದಿಂದ ಸೂಚಿಸಲಾಗುತ್ತದೆ. ಹಂತ 11 ಫ್ಯೂಸ್ನ ಪ್ರತಿ ತುದಿಗೆ ಒಂದು ತನಿಖೆಯನ್ನು ಸ್ಪರ್ಶಿಸಿ ತನಿಖೆಯ ಸುಳಿವುಗಳು ಮತ್ತು ಫ್ಯೂಸ್ನ ಲೋಹದ ತುದಿಗಳ ನಡುವೆ ಉತ್ತಮ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಿ. ಹಂತ 12 ಫ್ಯೂಸ್ ಅಖಂಡವಾಗಿದ್ದರೆ ಮತ್ತು ನಿರಂತರತೆಯನ್ನು ಹೊಂದಿದ್ದರೆ ಮಲ್ಟಿಮೀಟರ್ ನಿರಂತರ ಬೀಪ್ ಅನ್ನು ಹೊರಸೂಸುತ್ತದೆ ಅಥವಾ ಕಡಿಮೆ ಪ್ರತಿರೋಧ ಮೌಲ್ಯವನ್ನು ಪ್ರದರ್ಶಿಸುತ್ತದೆ. ಫ್ಯೂಸ್ ಉತ್ತಮವಾಗಿದೆ ಎಂದು ಇದು ಸೂಚಿಸುತ್ತದೆ. ಹಂತ 13 ತೋರಿಸಿರುವಂತೆ ಮಲ್ಟಿಮೀಟರ್ ರೀಡಿಂಗ್ OL ಓವರ್ ಲಿಮಿಟ್ ಆಗಿದ್ದರೆ ನಂತರ ಫ್ಯೂಸ್ ಅನ್ನು ಸ್ಫೋಟಿಸಲಾಗುತ್ತದೆ. ಫ್ಯೂಸ್ ಅನ್ನು ಸ್ಫೋಟಿಸಿದರೆ ಫ್ಯೂಸ್ ಅನ್ನು ನಿಖರವಾಗಿ ಅದೇ ಪ್ರಸ್ತುತ ರೇಟಿಂಗ್ ಹೊಂದಿರುವ ಒಂದನ್ನು ಬದಲಾಯಿಸಿ. ಸ್ಟೆಪ್ 14 ಟೇಬಲ್ನಲ್ಲಿನ ಅಬ್ಸರ್ವೇಷನ್ಸ್ ರೆಕಾರ್ಡ್ ಮಾಡಿ. ಅಬ್ಸರ್ವ್ಡ್ ಬೀಪ್ ಸೌಂಡ್ ಆಕರ್ಸ್ ಇನ್ ದ ಮಲ್ಟಿಮೀಟರ್. ಕಂಡೀಷನ್ ಗುಡ್. ಕಾರ್ಯ 3 ಬಲ್ಬ್ ಬಳಸಿ ಶಾರ್ಟ್ ಸರ್ಕ್ಯೂಟ್ ದೋಷದ ಗುರುತಿಸುವಿಕೆ. ಹಂತ 1 ತೋರಿಸಿರುವಂತೆ ಫ್ಯೂಸ್ ಹೋಲ್ಡರ್ನಾದ್ಯಂತ 100 ವಾಟ್ ಬಲ್ಬ್ ಅನ್ನು ಸಂಪರ್ಕಿಸಿ. ಹಂತ 2 ಎಸ್ಎಂಪಿಎಸ್ ಘಟಕವನ್ನು ಆನ್ ಮಾಡಿ. ಹಂತ 3 ಬಲ್ಬ್ ಆರಂಭದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನಂತರ ಉತ್ತಮ ಎಸ್ಎಂಪಿಎಸ್ ಬಲ್ಬ್ ಗ್ಲೋಯಿಂಗ್ ಆಫ್ ಮಾಡಲು ಎಸ್ಎಂಪಿಎಸ್ ಉತ್ತಮ ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿದೆ. ಬಲ್ಬ್ ಬೆಳಗದಿದ್ದರೆ ಸರ್ಕ್ಯೂಟ್ನಲ್ಲಿ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಇರುವುದಿಲ್ಲ ಮತ್ತು ಸರ್ಕ್ಯೂಟ್ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿರಬೇಕು. ಹಂತ 4 ತೋರಿಸಿರುವಂತೆ ನೀವು 1-2 ನಿಮಿಷಗಳ ಕಾಲ ನಿರೀಕ್ಷಿಸಿದ ನಂತರವೂ ಲೈಟ್ ಬಲ್ಬ್ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನಂತರ ಅದು ಎಸ್ಎಂಪಿಎಸ್ನಲ್ಲಿ ಸಮಸ್ಯೆ ಇದೆ ಎಂದು ಸೂಚಿಸುತ್ತದೆ. ತಕ್ಷಣವೇ ಎಸಿ ಮೇನ್ ಅನ್ನು ಸ್ವಿಚ್ ಆಫ್ ಮಾಡಿ. ನಾವು ಹಿಂದಿನ ಕಾರ್ಯದಲ್ಲಿ ಚರ್ಚಿಸಿದಂತೆ ಬಲ್ಬ್ ಅಥವಾ ರೆಸಿಸ್ಟರ್ ಅನ್ನು ಬಳಸಿಕೊಂಡು ದೊಡ್ಡ ಫಿಲ್ಟರ್ ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡಿ. ಹಂತ 6 ಟೇಬಲ್ನ ಅಬ್ಸರ್ವೇಷನ್ ಅನ್ನು ರೆಕಾರ್ಡ್ ಮಾಡಿ. ಅಬ್ಸರ್ವ್ಡ್ ಬಲ್ಬ್ಸ್ ಗ್ಲೋಸ್ ಬ್ರೈಟರ್. Condition short circuit occurs in the circuit. Check for any damaged components, loose connections or other issues that may be causing the short circuit. Recap ಈ ವಿಡಿಯೋದಲ್ಲಿ ಇಲ್ಲಿಯವರೆಗೆ ನಾವು ಚರ್ಚಿಸಿರುವುದು 1 ಫಿಲ್ಟರ್ ಕೆಪಾಸಿಟರ್ ಅನ್ನು ಡಿಸ್ಚಾರ್ಜ್ ಮಾಡುವುದು, 2 ಎಸ್ಎಂಪಿಎಸ್ ನಲ್ಲಿ ಭೌತಿಕ ದೋಷದ ಫ್ಯೂಸ್ ಊದಿದ ಗುರುತಿಸುವುದು, 3 ಬಲ್ಬ್ ಬಳಸಿ ಶಾರ್ಟ್ ಸರ್ಕ್ಯೂಟ್ ದೋಷವನ್ನು ಗುರುತಿಸುವುದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.